Good morning, student. Yesterday class we discussed about the allergy, the concept of allergy ಬಗ್ಗೆ ನೋಡಿದ್ವಿ. ಅದೇ ಥರ ಅಲರ್ಜಿಗೆ ಕಾಸ್ ಮಾಡೋಂಥ ಕೆಮಿಕಲ್ಸ್ ಯಾವ್ಯಾವ ಬರ್ತವೆ, ಅಲರ್ಜಿಗೆ ಯೂಸ್ ಮಾಡೋಂಥ ಆಂಟಿಬಯೋಟಿಕ್ಸ್ ಯಾವ್ದಂತ ಹೇಳ್ತೀವಿ, ಮತ್ತೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅಲರ್ಜಿ, ವಾಟ್ ಆರ್ ದಿ ಡೆಫಿನೇಷನ್, ನೆಕ್ಸ್ಟ್ ಅಲರ್ಜನ್ಸ್ ಅಂದರೆ ಏನಂತ ನೋಡಿದ್ವಿ. ಆಮೇಲೆ ಇಮ್ಯೂನ್ ಸಿಸ್ಟಮ್ ಆಫ್ ಅವರ್ ಬಾಡಿ ನೋಡಿದ್ವಿ. ಇಮ್ಯೂನ್ ಸಿಸ್ಟಮ್ ಒಳಗೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಯಾವು, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಯಾವು, ಅವು ಏನೇನು ಕೆಲಸ ಮಾಡ್ತವೆ, ಆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಮತ್ತೆ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಗೂ ಯಾವ ತರ ಡಿಫ್ರೆನ್ಸ್ ಇದಾವೆ ಅಂತ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ನೋಡಿದ್ವಿ. ಟುಡೇ ಕ್ಲಾಸ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನವೇಡೇಸ್ ದಿ STD ಅಂತ ಹೇಳ್ತೀವಿ, ಸೆಕ್ಸುವಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ STD ಡಿಸೀಸ್ ಒಳಗೆ ಒಂದು ಮೇಜರ್ ಡಿಸೀಸ್ ಇದೆ, ದಟ್ ಈಸ್ ಏಡ್ಸ್ ಅಂತ ಹೇಳಿ. ಎಲ್ಲರೂ STD ಅಂತ ಓದಿರ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ದಟ್ ಈಸ್ ಏಡ್ಸ್ ಇರ್ಬೋದು. ಆ ಏಡ್ಸ್ ಬಗ್ಗೆ ನಾವು ಯಾವ ತರ ತಿಳ್ಕೊಳ್ಳೋಣ, ಏಡ್ಸ್ ಅಂದ್ರೆ ಏನು, ಅದ್ರ ಸಿಂಪ್ಟಮ್ಸ್ ಏನು, ಅದರ ಪ್ರಿವೆಂಟಿವ್ ಮೆಜರ್ಸ್ ಏನು, ಅದ್ರ ಕಂಟ್ರೋಲ್ ಮೆಜರ್ಸ್ ಏನು, ಯಾವ ವೈರಸ್ ಇಂದ ಏಡ್ಸ್ ಕಾಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಏಡ್ಸ್ ಮೀನ್ಸ್ ಅಬ್ರಿವೇಷನ್ ಏನಪ್ಪ ಹೇಳ್ತೀವಿ, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ವೆರಿ ಇಂಪಾರ್ಟೆಂಟ್. ಏಡ್ಸ್ ಮೀನ್ಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ. ಅಕ್ವೈರ್ಡ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಆಫ್ಟರ್ ದಿ ಬರ್ತ್ ಅಂತ. ನಮ್ಮ ಬರ್ತ್ ಆದ್ಮೇಲೆ ಬರುವಂತ ಡಿಸೀಸಸ್, ದಟ್ ಈಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ. ಅಂದ್ರೆ ಅಕ್ವೈರ್ಡ್ ಅಂದ್ರೆ ಆಫ್ಟರ್ ದಿ ಬರ್ತ್ ಅಂತ. ಇಮ್ಯುನೋ ಡಿಫಿಷಿಯನ್ಸಿ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಗೆ ಕಾಸ್ ಮಾಡುವಂತ ಡಿಸೀಸ್. ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಒಳಗೆ ಏನಾಗುತ್ತೆ, ಸಪ್ರೆಸ್ ಆಗುತ್ತೆ. ಡಿಸೀಸ್ಗೆ ತುತ್ತಾದ ತಕ್ಷಣ ಏನ್ ಮಾಡುತ್ತೆ, ಸಿಂಪ್ಟಮ್ಸ್ ಗಳು ಜಾಸ್ತಿ ಬರ್ತವೆ, ನಮ್ಮ ಇಮ್ಯೂನ್ ಸಿಸ್ಟಮ್ ವರ್ಕಿಂಗ್ ಫಂಕ್ಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸಿಂಡ್ರೋಮ್, ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್. ಸಿಂಡ್ರೋಮ್ ಅಂತ ಕೇಳಿದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಒಂಥರ ಇರೋಲ್ಲ. ಇಲ್ಲಿ ಲಾಸ್ ಆಫ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಲಾಸ್ ಆಫ್ ಫ್ಯಾಟಿಗ್ಯೂ ಅಂತ ಹೇಳ್ತೀವಿ, ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಅವೆಲ್ಲ ಗ್ರೂಪ್ ಆಫ್ ಸಿಂಪ್ಟಮ್ಸ್. ಫೀವರ್ ಬರುತ್ತೆ, ಕ್ರೋನಿಕ್ ಇನ್ಫ್ಲಮೇಷನ್ಸ್ ಆಗ್ತದೆ, ಅವಕ್ಕೆ ಏನಂತಂದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್ ನ ಸೇರಿಸಿ ನಾವು ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಅಂತಂದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳಿ. ಗ್ರೂಪ್ ಆಫ್ ಸಿಂಪ್ಟಮ್ಸ್ ನಾವು ಸಿಂಡ್ರೋಮ್ ಅಂತ ಹೇಳ್ತೀವಿ. ಇನ್ನೊಂದ್ಸರಿ ಏಡ್ಸ್ ಇದೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಅಂದ್ರೆ ಆಫ್ಟರ್ ದಿ ಬರ್ತ್ ಬರುತ್ತೆ. ಇಮ್ಯುನೋ ಡಿಫಿಷಿಯನ್ಸಿ ಅಂದ್ರೆ ದಟ್ ಸಪ್ರೆಸಸ್ ದಿ ಇಮ್ಯೂನ್ ಸಿಸ್ಟಮ್, ಇಮ್ಯೂನ್ ಸಿಸ್ಟಮ್ ನ ಸಪ್ರೆಸ್ ಮಾಡುತ್ತೆ. ಸಿಂಡ್ರೋಮ್ ಅಂದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್. ಸಿಂಡ್ರೋಮ್ ಅಂದ್ರೆ ಈ ಗ್ರೂಪ್ ಆಫ್ ಸಿಂಪ್ಟಮ್ಸ್ ನಾವೇನಂತಂದ್ರೆ ಸಿಂಡ್ರೋಮ್ ಅಂತ ಕರಿತೀವಿ. ನೆಕ್ಸ್ಟ್, ಏಡ್ಸ್ ವಾಸ್ ಫಸ್ಟ್ ರಿಪೋರ್ಟೆಡ್ ಇನ್, ಏಡ್ಸ್ ಯಾವ ಇಯರ್ ಅಲ್ಲಿ ಫಸ್ಟ್ ರಿಪೋರ್ಟೆಡ್ ಆಗುತ್ತೆ, 1981. ಏಡ್ಸ್ ವಾಸ್ ಫಸ್ಟ್ ರಿಪೋರ್ಟೆಡ್ ಇನ್ ದಿ ಇಯರ್ 1981 ಇನ್ ಅಮೆರಿಕಾ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಿರ್ತಾರೆ. ವೆನ್ ಏಡ್ಸ್ ವಾಸ್ ರಿಪೋರ್ಟೆಡ್ ಅಂದ್ರೆ 1981 ಇನ್ ಅಮೆರಿಕಾ. ಫಸ್ಟ್ ಏಡ್ಸ್ ರಿಪೋರ್ಟೆಡ್ ಆಗಿದೆ ಅಂದ್ರೆ ಏಡ್ಸ್ ಪೇಷಂಟ್ ನ ಡಯಾಗ್ನೋಸ್ ಮಾಡಿದ್ವಿ. ಏಡ್ಸ್ ಬಂದಿದೆ ಅಂತ ಗೊತ್ತಾಗಿದೆ ಅಂದ್ರೆ ಏಡ್ಸ್ ಕೇಸ್ ಫಸ್ಟ್ ರಿಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅಮೆರಿಕಾದಲ್ಲಿ ಇನ್ ಇಯರ್ 1981. ನೆಕ್ಸ್ಟ್ ಏನಪ್ಪ, ಇನ್ ಲಾಸ್ಟ್ 25 ಇಯರ್ಸ್ ಅಂದ್ರೆ ನಾವು 25 ಇಯರ್ಸ್ ಇಂದ ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಜನ ಪೇಷಂಟ್ಸ್ ಸಫರ್ ಆಗಿದ್ದಾರೆ, ಹೌ ಮೆನಿ ಪೀಪಲ್ಸ್ ವರ್ ಡೈಡ್ ಬೈ ದಿ ಸಫರಿಂಗ್ ಆಫ್ ದಿ ಏಡ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಏನಂದ್ರೆ 25 ಮಿಲಿಯನ್ ಪರ್ಸನ್. 25 ಮಿಲಿಯನ್ ಪರ್ಸನ್ಸ್ ಏನ್ ಮಾಡ್ತಾರೆ, ದೇ ಕಿಲ್ಡ್ ಬೈ ಡೆತ್ ಬೈ ದಿ ಏಡ್ಸ್ ಅಂತ ಹೇಳ್ತೀವಿ. ಏನಕ್ಕಪ್ಪ ಇದು ಮೇಜರ್ ಆಗಿ ಯಾಕೆ ಆಯ್ತಂದ್ರೆ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಎ ಡೆವಲಪ್ಡ್ ಕಂಟ್ರಿ, ವೆರಿ ಡೆವಲಪ್ಡ್ ಕಂಟ್ರಿ ಒಳಗೆ ಇದು ಜಾಸ್ತಿ ಡಯಾಗ್ನೋಸ್. ಯಾಕಂದ್ರೆ ಯೂಸಿಂಗ್ ಆಫ್ ಮಲ್ಟಿ ಪಾರ್ಟ್ನರ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಬೇಗ ಏನಾಗುತ್ತೆ ಸಿಂಪ್ಟಮ್ಸ್ ಡಿಸೀಸ್ ಏನ್ ಮಾಡುತ್ತೆ, ದೇ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಕಾಸಿಟಿವ್ ಏಜೆಂಟ್. ಇಲ್ಲಿ ಏಡ್ಸ್ ನ ಕಾಸ್ ಮಾಡುವಂತ ಕಾಸಿಟಿವ್ ಏಜೆಂಟ್ ಅದಪ್ಪ. ಯಾವ ತರ ವೈರಸ್ ಇದೆ ಅಂದ್ರೆ ದಟ್ ಈಸ್ HIV ಅಂತ ಹೇಳಿ. ಏಡ್ಸ್ ನ ಕಾಸ್ ಮಾಡುವಂತ ಪ್ಯಾಥೋಜನ್ ಆರ್ ಕಾಸಿಟಿವ್ ಏಜೆಂಟ್ ಯಾದಂದ್ರೆ HIV. HIV ಅಂದ್ರೆ ಏನಪ್ಪ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. HIV ಅಂದ್ರೆ ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಹೇಳ್ತೀವಿ. ಅದಕ್ಕೆ ಡಿಫಿಷಿಯನ್ಸಿ ಕಾಸ್ ಮಾಡ್ತಾರೆ, ಅದಕ್ಕೆ ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಹೇಳ್ತೀವಿ, HIV. ಆ ಇನ್ನೊಂದು ಹೇಳ್ತೀವಿ, ಕಾಮನ್ ಆಗಿ ಹೇಳ್ಬೇಕಾದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಸಮೇತ ಕರಿತೀವಿ. HIV ಅಂದ್ರೆ ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಹೇಳ್ತೀವಿ. HIV that is a main causative agent for the causing of the AIDS ಅಂತ ಹೇಳ್ತೀವಿ. Next, in case of
ಇಂಡಿಯಾದೊಳಗೆ ಯಾವಾಗಪ್ಪ ರಿಪೋರ್ಟ್ ಆಯ್ತು? ನಾವು ಹೇಳಿದ್ವಿ 1918 ಒಳಗೆ 81 ಒಳಗೆ ಅಮೆರಿಕದಲ್ಲಿ ರಿಪೋರ್ಟ್ ಆಯ್ತು. ಇಂಡಿಯಾದಲ್ಲಿ ಯಾವಾಗಪ್ಪ ರಿಪೋರ್ಟ್ ಆಯ್ತು? ಏಡ್ಸ್ ಕೇಸ್ ಯಾವಾಗ ಸಿಕ್ತು ಅಂದ್ರೆ ದೇ ಆರ್ ವೆರಿ ಇಂಪಾರ್ಟೆಂಟ್. ಇನ್ ಫಸ್ಟ್ ಕೇಸ್ ಆಫ್ ಇಂಡಿಯಾ ಇನ್ 1984. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಕೇಸ್ ಆಗಿದೆ ಯಾವಾಗ ಅಂದ್ರೆ 1984. ಅದು ಎಲ್ಲಿ ಅಂದ್ರೆ ಚೆನ್ನೈ ಒಳಗೆ 1984 ಒಳಗೆ ಫಸ್ಟ್ ಕೇಸ್ ಇಂಡಿಯಾದೊಳಗೆ ಕೇಸ್ ಆಗಿದೆ. HIV ಅಂದ್ರೆ ಏಡ್ಸ್ ಇದೆ ಯಾರಂದ್ರೆ ದಟ್ ಈಸ್ 1984 ಇನ್ ಚೆನ್ನೈ ಅಂತ ಹೇಳ್ತೀವಿ. ಫಸ್ಟ್ ನೆನಪಿಟ್ಕೊಳ್ಳಿ, 81 ಒಳಗೆ ಅಮೆರಿಕದಲ್ಲಿ ಆಯ್ತು. ದಿ ಫಸ್ಟ್ ಕೇಸ್ ರಿಪೋರ್ಟೆಡ್ ಇನ್ ಅಮೆರಿಕಾ, ದಟ್ ಈಸ್ 1981. ಇಂಡಿಯಾದೊಳಗೆ ಯಾವಾಗ ಆಯ್ತಂದ್ರೆ 1984. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 81 ಅಂತ ನೆನಪಿಟ್ಕೊಳ್ಳಿ ಅಮೆರಿಕ ಅಂತ, 84 ಇದ್ರೆ ಇಂಡಿಯಾ ಅಂತ ನೆನಪಿಟ್ಕೊಳ್ಳಿ. ಎರಡು ಸಹಿತ ಎಕ್ಸಾಮ್ ಕನ್ಫ್ಯೂಸ್ ಆಗ್ತದೆ. ಕಂಪ್ಲೀಟ್ ಎಕ್ಸಾಮ್ ದಟ್ ಈಸ್ ಫಸ್ಟ್ ರಿಪೋರ್ಟೆಡ್ 81. ಇಂಡಿಯಾದಲ್ಲಿ ಡಯಾಗ್ನೋಸ್ ಆಗಿದೆ, ಇಂಡಿಯಾದಲ್ಲಿ ಗೊತ್ತಾಗಿದೆ ಯಾವಾಗ ಅಂದ್ರೆ 1984. ದಟ್ ಈಸ್ ಎಲ್ಲಿ ಅಂದ್ರೆ ಚೆನ್ನೈ ಒಳಗೆ ಏನ್ ಮಾಡಿದ್ರೆ ಫಸ್ಟ್ ಕೇಸ್ ರಿಪೋರ್ಟ್ ಆಯ್ತು. ನೆಕ್ಸ್ಟ್ HIV ವಾಸ್ ಡಿಸ್ಕವರ್ಡ್ ಬೈ ಮಾಂಟಿಂಜರ್. ಇವರಪ್ಪ ಸೈಂಟಿಸ್ಟ್ ಏನಪ್ಪ ಅಂದ್ರೆ ಮಾಂಟಿಂಜರ್ ಅಂತ ಹೇಳ್ತಾರೆ. ಇನ್ ಯಾವಾಗ ಅಂದ್ರೆ HIV ಅಂತ ಕಂಡಿದ್ದು 1983. ನೀವು ನೆನ್ಪಿಟ್ಕೊಳ್ರಿ, 81 ಒಳಗೆ ರಿಪೋರ್ಟ್ ಆಯ್ತು, 83 ಒಳಗೆ ನಾವು ಕಾಸಿಟಿವ್ ಏಜೆಂಟ್ ಅಂತ ಡಿಸ್ಕವರ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಬಂದಿದ್ದು ರಿಪೋರ್ಟ್ ಆಯ್ತು. 81 ಒಳಗೆ ಏನಾಯ್ತಪ್ಪ ಅಂದ್ರೆ ಅಮೆರಿಕದಲ್ಲಿ ಫಸ್ಟ್ ಕಿಡ್ಸ್ ಯಾವ ತರ ಏಡ್ಸ್ ಹೆಂಗ್ ಬಂತು, ಯಾರಿಗೆ ಬಂದಿದೆ ಅಂತ ರಿಪೋರ್ಟ್ ಮಾಡಿದ್ರು ಫಸ್ಟ್ 1981 ಅಲ್ಲಿ. 83 ಅಲ್ಲಿ ಅದಕ್ಕೆ ಯಾವ್ದಪ್ಪ ಮೇನ್ HIV ಯಾವ ತರ ಡಿಸ್ಕವರ್ ಆಗಿದೆ, HIV ಡಿಸ್ಕವರ್ ಮಾಡಿದ್ರು ಮಾಂಟಿಂಜರ್ ಸೈಂಟಿಸ್ಟ್ ಇನ್ 1983. 84 ಒಳಗೆ ಇಂಡಿಯಾದಲ್ಲಿ ರಿಪೋರ್ಟ್ ಆಯ್ತು. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ, HIV is very very important. That is a single stranded RNA ಅಂತ ಹೇಳ್ತೀವಿ. HIV immunovirus is a single stranded RNA molecule. It is a single stranded RNA molecule ಅಂತ ಹೇಳ್ತೀವಿ. SS refer to single stranded ಅಂತ ಹೇಳ್ತೀವಿ. ಅಂದ್ರೆ ಸಿಂಗಲ್ ಮಾಲಿಕ್ಯೂಲ್ ಇಂದ ಮೇಡಪ್ ಆಗಿದೆ. ದಟ್ ಈಸ್ HIV is a single stranded RNA molecule ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ದಟ್ ಈಸ್ HIV virus is a single stranded RNA molecule ಅಂತ ಹೇಳ್ತೀವಿ. ದೇ ಆರ್ ವೆರಿ ಇಂಪಾರ್ಟೆಂಟ್. ನಮಗೆ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಗೊತ್ತಿದೆ. ಯಾವುದೇ ತರ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಂದ್ರೆ ಏನಾಗುತ್ತೆ, DNA ಮಾಲಿಕ್ಯೂಲ್ ಅಂದ್ರೆ double stranded molecule that is converted into single stranded molecule by the production of deoxyribonucleic acid that converted into ribonucleic acid. ಅದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಅಂದ್ರೆ DNA ಇಂದ ಏನಾಗುತ್ತೆ, ಇಟ್ ಪ್ರೊಡಕ್ಷನ್ ಆಫ್ ದಿ RNA ಮಾಲಿಕ್ಯೂಲ್ ಅಂತ. ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ DNA ಇಟ್ ಈಸ್ ಕನ್ವರ್ಟೆಡ್ ಇಂಟು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ದಟ್ ಈಸ್ RNA ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಅದಕ್ಕೆ ಪ್ರೋಸೆಸ್ ಏನಪ್ಪಾ ಅಂತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. DNA ಇಂದ RNA ಕನ್ವರ್ಟ್ ಆಗುತ್ತೆ ಬೈ ಎನ್ಸೈಮ್ಸ್ ವರ್ಕ್ ಮಾಡ್ತವೆ. ಅದು ಎನ್ಸೈಮ್ ಮುಖಾಂತರ ಏನ್ ಮಾಡುತ್ತೆ, DNA ಇಂದ RNA ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್. ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ ಒಳಗೆ ಕಾಮನ್ ಆಗಿ ನಡೀತದೆ. ಆದ್ರೆ ಇಲ್ಲಿ ಏನಪ್ಪಾ ಆಗುತ್ತೆ HIV ಅಲ್ಲಿ, ವೆರಿ ಇಂಪಾರ್ಟೆಂಟ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ನಿಮ್ ನೆನ್ಪಿಟ್ಕೊಳ್ರಿ, ವರ್ಡ್ ನೆನ್ಪಿಟ್ಕೊಳ್ರಿ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ DNA ಇಂದ RNA ಅಂತ ಹೇಳಿದ್ವಿ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಮಾಲಿಕ್ಯೂಲ್ ಇಂದ RNA ಮಾಲಿಕ್ಯೂಲ್ ಆಗುತ್ತೆ, RNA ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದ್ವಿ. ಅರೆ ಉಲ್ಟಾ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ, ಫಸ್ಟ್ RNA ಮಾಲಿಕ್ಯೂಲ್ಸ್ ಇಂದ ಏನಾಗುತ್ತೆ, ದಟ್ ಈಸ್ ಕನ್ವರ್ಟೆಡ್ ಇಂಟು DNA ಮಾಲಿಕ್ಯೂಲ್. ಇದಕ್ಕೆ ರಿಟ್ರೋ ವೈರಸಸ್ ಅಂತ ಸಮೇತ ಕರಿತೀವಿ. ಇವಕ್ಕೆ ರಿಟ್ರೋ ವೈರಸಸ್ ಅಂದ್ರೆ RNA ಮಾಲಿಕ್ಯೂಲ್ ಇಂದ ಏನಾಗುತ್ತೆ, DNA ಮಾಲಿಕ್ಯೂಲ್ ಪ್ರೊಡಕ್ಷನ್ ಮಾಡುತ್ತೆ ಬೈ ದಿ ಎಂಜೈಮ್, ವೆರಿ ವೆರಿ ಇಂಪಾರ್ಟೆಂಟ್ ಎಂಜೈಮ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಈ ಎಂಜೈಮ್ಸ್ ಅನ್ನು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಿದ್ದಾರೆ. ನೇಮ್ ದಿ ಎಂಜೈಮ್ಸ್ ಇನ್ ಮೇನ್ಲಿ ಪ್ರೊಡಕ್ಷನ್ ಫಾರ್ ದಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಯಾವ್ದಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನಾಗುತ್ತೆ, RNA ಇಂದ ಏನಾಗುತ್ತೆ, ದಿ ಪ್ರೊಡಕ್ಷನ್ ಆಫ್ ದಿ DNA ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಅದಕ್ಕೆ ಯೂಸ್ ಮಾಡುವಂತ ಯಾವ ಎಂಜೈಮ್ ಯಾವ್ದಪ್ಪ ಅಂದ್ರೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಂಜೈಮ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ನೀವು ನೆನ್ಪಿಟ್ಕೊಳ್ರಿ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ IO ಏನ್ ಬರುತ್ತೆ ಲಾಸ್ಟಿಗೆ. ಯಾವುದೇ ಎಂಜೈಮ್ ನ ರೆಫರ್ ಮಾಡ್ಬೇಕಂದ್ರೆ ASC, ವೆರಿ ಇಂಪಾರ್ಟೆಂಟ್. ಒಂದು ಯಾವುದೇ ನಾವು ಎಂಜೈಮ್ ನ ಬರೀತೀವಿ ಅಂದ್ರೆ ASC ಇರುತ್ತೆ. ASC ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಎಂಜೈಮ್ ಮಾಲಿಕ್ಯೂಲ್. ಎಕ್ಸಾಂಪಲ್ ಹೇಳಿದ್ರೆ ಪ್ರೋಟಿಯೇಸ್ ಅಂತ ಹೇಳ್ತೀವಿ, ಲಾಸ್ಟಿಗೆ AS ಬರುತ್ತೆ. ಆ AS ಗೆ ರೆಫರ್ ಟು ಆಸ್ ಎಂಜೈಮ್ ಅಂತ. ASC ಅಂದ್ರೆ ಇಟ್ ಮಸ್ಟ್ ಅಂಡ್ ಶುಡ್ ರೆಫರ್ಡ್ ಆಸ್ ಅ ಎಂಜೈಮ್ ಅಂತ. ಇಲ್ಲಿ ಹೇಳಿದ್ವಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ದಟ್ RNA ಮಾಲಿಕ್ಯೂಲ್ ವಿಲ್ ಪ್ರೊಡ್ಯೂಸ್ ಎ
DNA, RNA ಏನಾಗುತ್ತೆ DNA ಆಗುತ್ತೆ. ದಟ್ ಈಸ್ ಏನಂತೆ ದಟ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಹೇಳ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇನ್ಕ್ಯುಬೇಷನ್ ಪೀರಿಯಡ್ ಎಷ್ಟು ದಿನ ಇರುತ್ತಪ್ಪ? HIV ಪೇಷಂಟ್ ಬಂದಿದ್ದಾನೆ ಅಂದ್ರೆ ಇನ್ಕ್ಯುಬೇಷನ್ ಅಂದ್ರೆ ಹೌ ಮೆನಿ ಡ್ಯೂರೇಷನ್ ದೇ ಕ್ಯಾನ್ ಬಿ ಲೀವ್ ವೈರಸ್ ಇನ್ ಅನ್ ಹೋಸ್ಟ್ ಬಾಡಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಹೋಸ್ಟ್ ಬಾಡಿ ಒಳಗೆ ಎಷ್ಟು ದಿನ ಇರುತ್ತಪ್ಪ ಈ ವೈರಸ್, ಇನ್ಕ್ಯುಬೇಷನ್ ಟೈಮ್ ಎಷ್ಟಪ್ಪ ಇರುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ 5 to 10 years. ಇದನ್ನು ಸಮೇತ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರೆ. ವಾಟ್ ಆರ್ ದ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ HIV? ಇನ್ಕ್ಯುಬೇಷನ್ ಪೀರಿಯಡ್ ಆಫ್ HIV ಅಂದ್ರೆ 5 to 10 years. ಒಂದು ಹೋಸ್ಟ್ ಒಳಗೆ ಹೋಯ್ತು ಅಂದ್ರೆ HIV ವೈರಸ್ ಏನಾದ್ರು ಇದೆ ಇನ್ಫೆಕ್ಟೆಡ್ ಆನ್ ಹೋಸ್ಟ್ ಸೆಲ್ಸ್ ಹೋಯ್ತು ಅಂದ್ರೆ ದೇ ಲೀವ್ ವಿತ್ ಇನ್ 5 to 10 years. 5 to 10 years ತನ ಎಲ್ಲಾ ಇಮ್ಯುನಿಟಿ ಪವರ್ಸ್ ಇದ್ರೂ ಸಮೇತ ಹೋಸ್ಟ್ ಏನ್ ಮಾಡುತ್ತೆ, ದಿ ಫುಡ್ ಮೆಟೀರಿಯಲ್ ಇರ್ಬೋದು, ಆ ವೈರಸ್ ಏನ್ ಬೇಕೋ ಅದನ್ನೆಲ್ಲ ಸಕ್ ಮಾಡುತ್ತೆ. ದೇ ಕ್ಯಾನ್ ಲಿವ್ ಲಕ್ಸುರಿ ಇನ್ ದೇರ್ ಹೋಸ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಇನ್ಕ್ಯುಬೇಷನ್ ಪೀರಿಯಡ್ ಎಷ್ಟಪ್ಪ ಅಂದ್ರೆ 5 to 10 years ಅಂತ ಹೇಳ್ತೀವಿ. ಆದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತೀವಿ ಡೇಟ್ ಡಿಸೆಂಬರ್ 1st. ಎಲ್ಲರೂ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 1st ವರ್ಲ್ಡ್ ಏನ್ ಹೇಳ್ತೀವಿ ಏಡ್ಸ್ ಡೇ ಅಂತ ಹೇಳ್ತೀವಿ. ಡಿಸೆಂಬರ್ 1st ವಾಸ್ ಸೆಲೆಬ್ರೇಟೆಡ್ ವರ್ಲ್ಡ್ಸ್ ಏಡ್ಸ್ ಡೇ ಅಂತ ಹೇಳ್ತೀವಿ. ಡಿಸೆಂಬರ್ 1st ಒಳಗೆ ನಾವೆಲ್ಲ ಆಲ್ ಓವರ್ ವರ್ಲ್ಡ್ ಅಲ್ಲಿ ಏನ್ ಮಾಡ್ತೇವೆ, ಏಡ್ಸ್ ಡೇ ನ ಸೆಲೆಬ್ರೇಷನ್ ಮಾಡ್ತೀವಿ. ದಟ್ ಈಸ್ ಡಿಸೆಂಬರ್ 1st ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಸಮೇತ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಸಮೇತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೆನ್ ವಿ ಸೆಲೆಬ್ರೇಟ್ ದಿ ವರ್ಲ್ಡ್ ಏಡ್ಸ್ ಡೇ ಅಂತ ಹೇಳಿದ್ರೆ ಡಿಸೆಂಬರ್ 1st. ಸಿಟಿ ಒಳಗೆ ಹೇಳ್ತಾರೆ ವೆನ್ ವಿ ಸೆಲೆಬ್ರೇಟ್ ದಿ ವರ್ಲ್ಡ್ ಏಡ್ಸ್ ಡೇ ಅಂದ್ರೆ ದಟ್ ಈಸ್ ಡಿಸೆಂಬರ್ 1st ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಯಾವ ತರ ಟ್ರಾನ್ಸ್ಮಿಷನ್ ಆಗುತ್ತಪ್ಪ ವೈರಸ್, ಒಬ್ಬರಿಂದ ಒಬ್ಬರಿಗೆ ಯಾವ ತರ ಬರುತ್ತೆ ಟ್ರಾನ್ಸ್ಮಿಷನ್ ಅಂದ್ರೆ ಎ ಡಿಸೀಸ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅಂತ ಹೇಳ್ತೀವಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ಮುಖಾಂತರ ಆಗುತ್ತಪ್ಪ, ಏಡ್ಸ್ ಯಾವ ತರ ಸ್ಪ್ರೆಡ್ ಆಗುತ್ತಪ್ಪ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಏನ್ ಹೇಳ್ತಿದ್ರೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಅಂತ ಹೇಳ್ತೀವಿ. ಯಾವ ಪರ್ಸನ್ಗೆ ಆಲ್ರೆಡಿ ಏಡ್ಸ್ ಬಂದಿದೆಯೋ, ಯಾವ ಪರ್ಸನ್ಗೆ ಆಲ್ರೆಡಿ ಏಡ್ಸ್ ಬಂದಿದ್ವೋ ಆ ಪರ್ಸನ್ ಜೊತೆ ನಾವು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಿಗೂ ಸಮೇತ ಏಡ್ಸ್ ಬರುತ್ತೆ. ಮಸ್ಟ್ ಅಂಡ್ ಶುಡ್. ಅದಕ್ಕೆ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಯಾವ ಪರ್ಸನ್ಗೆ ಆಲ್ರೆಡಿ ಇನ್ಫೆಕ್ಷನ್ ಆಗಿರುತ್ತೋ, ಇನ್ಫೆಕ್ಟೆಡ್ ಆಗಿರುತ್ತೆ HIV ವೈರಸ್, ಅವನ ಜೊತೆ ನಾವು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮಾಡಿದಾಗ ಏಡ್ಸ್ ಮೇ ಆಲ್ಸೋ ಏಡ್ಸ್ ನಮಿಗೂ ಸಮೇತ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಏನಪ್ಪ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಮಿಷನ್ ಆಫ್ ಕಂಟಾಮಿನೇಟೆಡ್ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್. ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನಾವು HIV ಪೇಷಂಟ್ ಇಂದ ಬ್ಲಡ್ ತಗೊಂಡು ನಮ್ಮ ಬಾಡಿ ಒಳಗೆ ಏನಾರ ಹಾಕೊಂಡ್ರೆ, ನಮ್ಮ ಬಾಡಿಗೆ ಏನಾರ ಟ್ರಾನ್ಸ್ಮಿಷನ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಏಡ್ಸ್ ಸಮೇತ ನಮಗೆ ಬರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಟ್ರಾನ್ಸ್ಮಿಷನ್ ಆಫ್ ಕಂಟಾಮಿನೇಟೆಡ್ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್. ಟ್ರಾನ್ಸ್ಮಿಷನ್ ಆಫ್ ಬ್ಲಡ್ ಇರ್ಬೋದು, ಬ್ಲಡ್ ಪ್ರಾಡಕ್ಟ್ ಇರ್ಬೋದು, ಅವಾಗ ಸಮೇತ ನಮಗೂ ಸಮೇತ ಏಡ್ಸ್ ಬರುತ್ತೆ. ಕೆಲವೊಂದ್ಸರಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂತೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕಾದ್ರೆ ಇನ್ಫೆಕ್ಟೆಡ್ ಪರ್ಸನ್ ಯಾರು ನಮಗೆ ಡೊನೇಟ್ ಮಾಡ್ತಾನಲ್ಲ ಅವನಿಗೆ HIV ಇದ್ರೂ ಸಮೇತ ಕೆಲವೊಂದ್ಸಲ ನಮಗೂ ಸಮೇತ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇನ್ಫೆಕ್ಟೆಡ್ ಪರ್ಸನ್ಸ್ ಇಂದ ನಾವು ಯಾವ್ದೇ ತರ ಬ್ಲಡ್ ನ ತಗೋಬೇಕಾದ್ರೆ ಮಸ್ಟ್ ಶುಡ್ ಟೆಸ್ಟ್ ಮಾಡಿಸ್ಬೇಕು. HIV ನ ನಾವೀಗ ಒಬ್ಬರ ಹತ್ರ ಬ್ಲಡ್ ತಗೊಂತೀವಿ ಅಂದ್ರೆ HIV ಟೆಸ್ಟ್ ಮಾಡಿಸಲೇಬೇಕು. ಅವನಿಗೆ ಏನಿದ್ರೆ ನಮಗೂ ಸಮೇತ HIV ಬರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಚಿಲ್ಡ್ರನ್ ಅಂತ ಹೇಳಿ ವೆರಿ ಕಾಮನ್. ಅಂದ್ರೆ ಈಗ ಮದರಿಗೆ ಏನಾರ HIV ಇದ್ರೆ, ಇನ್ಫೆಕ್ಟೆಡ್ ಮದರ್ಗೆ ಏನಾರ HIV ಇದ್ರೆ ನೆಕ್ಸ್ಟ್ ಹುಟ್ಟ ಮಕ್ಕಳಿಗೂ ಸಮೇತ HIV ಬರುತ್ತೆ. ಯಾಕಂದ್ರೆ ಪ್ಲಾಸೆಂಟಾ ಮುಖಾಂತರ ವೈರಸ್ಗಳು ಟ್ರಾನ್ಸ್ಪೋರ್ಟ್ ಆಗಿರ್ತವೆ, ಬ್ಲಡ್ ಮುಖಾಂತರ ಸಮೇತ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಇನ್ಫೆಕ್ಟೆಡ್ ಮದರ್ ಇಂದ ನೆಕ್ಸ್ಟ್ ಜನರೇಷನ್ ಹುಟ್ಟ ಮಕ್ಕಳಿಗೂ ಸಮೇತ ದಟ್ ಆಲ್ಸೋ ಕಾಸಸ್ ಫಾರ್ ದಿ HIV ಅಂತ ಬೈತು ಟ್ರಾನ್ಸ್ಫರ್ ಟು ಎ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಪ್ಲಾಸೆಂಟಾ ಮುಖಾಂತರ ಹೋದಾಗ ಇನ್ಫೆಕ್ಟೆಡ್ ಮದರ್ ಇಂದ ಸಮೇತ ನೆಕ್ಸ್ಟ್ ಹುಟ್ಟ ಚೈಲ್ಡ್ ಸಮೇತ ಮಸ್ಟ್ ಶುಡ್ ಏಡ್ಸ್ ಬಂದೇ ಬರುತ್ತೆ. ಇದರಲ್ಲಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಫಸ್ಟ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಅಂತ ಹೇಳ್ತಿದ್ರೆ ಯಾವ ಪರ್ಸನ್ಗೆ ಆಲ್ರೆಡಿ ಏಡ್ಸ್ ಬಂದಿರುತ್ತೋ ಅವನ ಜೊತೆ ಸೆಕ್ಸ್ ಕಾಂಟ್ಯಾಕ್ಟ್ ಮಾಡಿದ ಸಮೇತ ದಟ್ ಆಲ್ಸೋ ಮೇನ್ ಕಾಸಸ್ ಫಾರ್ ದಿ HIV ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಬೈ ಟ್ರಾನ್ಸ್ಮಿಷನ್ ಆಫ್ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್. HIV ಪೇಷಂಟ್ ಇಂದ ನಾವು ಬ್ಲಡ್ ತಗೊಂಡ್ರೆ ಮತ್ತೆ ಬ್ಲಡ್ ಪ್ರಾಡಕ್ಟ್ಸ್ ಯಾವಾಗ ನಾವು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಂಡ್ರೆ ದಟ್ ಆಲ್ಸೋ ಲೀಡ್ಸ್ ಟು HIV ನಮಗೂ ಸಮೇತ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಥರ್ಡ್ ಪಾಯಿಂಟ್ ಇನ್ಫೆಕ್ಟೆಡ್ ಮದರ್ ಟು ಚಿಲ್ಡ್ರನ್. ಇನ್ಫೆಕ್ಟೆಡ್ ಮದರ್ ಟು ಚಿಲ್ಡ್ರನ್ ಅಂದ್ರೆ ಬೈ ಪ್ಲಾಸೆಂಟಾ ಮುಖಾಂತರ, ಬೈ ಬ್ಲಡ್ ಮುಖಾಂತರ ಏನಾಗುತ್ತೆ ಮದರ್ ಇಂದ ನೆಕ್ಸ್ಟ್ ಜನರೇಷನ್ ಬರೋ ಚಿಲ್ಡ್ರನ್ ಸಮೇತ HIV ಕ್ಯಾರಿ ಆಗ್ತಂತ ಬರುತ್ತೆ. ದಟ್ ಈಸ್ ಎ ಮೋಡ್ ಆಫ್ ಟ್ರಾನ್ಸ್ಮಿಷನ್. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಏಡ್ಸ್ ಅಂತ ಹೇಳಿ. ದಟ್ ಈಸ್ ನೀವು ನೆನ್ಪಿಡ್ಕೋಬೇಕು. ಯಾಕಂದ್ರೆ ಎಲ್ಲರೂ ನೋಡಿದ್ದೀವಿ
ಅಂದ್ರೆ ಕೆಲವೊಂದ್ಸರಿ ಏನ್ ಮಾಡ್ತೀವಿ ನಾವು ಇಷ್ಟೆಲ್ಲ ತಿಳ್ಕೊಂಡ್ರೆ ಸಮೇತ ಕೆಲವೊಬ್ರು ಯಾರು ಬ್ಲಡ್ ಡೊನೇಟ್ ಮಾಡ್ತಾರೆ, ನಾವು ಇಮಿಡಿಯೇಟ್ಲಿ ಇಸ್ಕೊಂತೀವಿ, ಅದನ್ನ ಟೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಓದಿರೋದಾಗಿರ್ತೀವಿ ಅಂದ್ರೆ ಸ್ವಲ್ಪ ತಿಳ್ಕೊಂಡಿರ್ತೀವಿ ಅಂದ್ರೆ ಇವನ್ನೆಲ್ಲ ಸಮೇತ ಫಾಲೋ ಮಾಡ್ಬೇಕು, ಯಾಕಂದ್ರೆ ಲೈಫ್ ಇಸ್ ಫಸ್ಟ್. ಅದಕ್ಕೋಸ್ಕರ ಇವನ್ನೆಲ್ಲ ಸಮೇತ ಮಾಡ್ಲೇಬೇಕು. ನೆಕ್ಸ್ಟ್ ಇದೆಲ್ಲ ಹೇಳಿದ್ವಿ, ಈ HIV ಅಂತ ಹೇಳಿದ್ವಿ, HIV ಯಾವ ತರ ಟ್ರಾನ್ಸ್ಮಿಷನ್ ಮಾಡುತ್ತೆ, ಅದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏನಂತ ಹೇಳಿದ್ವಿ. ಆದ್ರೆ ಹೆಂಗಿದೆಯಪ್ಪ ಸ್ಟ್ರಕ್ಚರ್ ಆಫ್ HIV, ಅದು HIV ಯಾವ ತರ ಸ್ಟ್ರಕ್ಚರ್ ಇದೆ ನಾವು ನೋಡಕ್ಕೆ ಹೆಂಗ್ ಕಾಣುತ್ತೆ, ಕರೋನಾ ವೈರಸ್ ಅಲ್ಲೇ ಕಾಣುತ್ತೆ. ಈಗೆಲ್ಲ ಕರೋನಾ ವೈರಸ್ ಅಂತೀವಲ್ಲ, ಅದೇ ತರ ಅದು ಸಮೇತ ಗ್ಲೈಕೋಪ್ರೋಟೀನ್ಸ್ ಇದು ವೈರಸ್ ಆಗಿರೋದ್ರಿಂದ ಅದು ವೈರಸ್ ನೇಚರ್ ಸೇಮ್ ಇರುತ್ತೆ, ಸ್ವಲ್ಪ ಪೊಸಿಷನ್ಸ್ ಫಂಕ್ಷನ್ಸ್ ಡಿಫರೆಂಟ್ ಇರುತ್ತೆ. ವೈರಸ್ ನೇಚರ್ಸ್ ಆಲ್ವೇಸ್ ಸೇಮ್ ಇರುತ್ತೆ, ಫಂಕ್ಷನ್ಸ್ ಮತ್ತೆ ಪರ್ಫಾರ್ಮೆನ್ಸ್ ಡಿಫರೆನ್ಸ್ ಇರುತ್ತೆ. ಬೈ ಇನ್ಫೆಕ್ಷನ್ ಸ್ಟೇಜ್ ಅಂತ ಹೇಳ್ತೀವಿ, ಸ್ಟೇಜ್ ಮೇಲೆ ಡಿಟರ್ಮಿನ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್, ದಿ ಸ್ಟ್ರಕ್ಚರ್ ಆಫ್ an HIV, ದಿ ಔಟರ್ ಸ್ಟ್ರಕ್ಚರ್ ಇಟ್ is covered by the glycoprotein. ಔಟರ್ ಸರೌಂಡಿಂಗ್ ಏರಿಯಾ ಇದೆಲ್ಲ ಇಟ್ is all made by the glycoproteins ಅಂತ ಹೇಳ್ತೀವಿ. They are very complex in nature. Glycoproteins are very complex in nature. They are compactly arranged by the outer side of an HIV, the outer protective of an HIV ಅಂತ ಹೇಳ್ತೀವಿ. ಈ ಗ್ಲೈಕೋಪ್ರೋಟೀನ್ ಏನಪ್ಪ ಫಂಕ್ಷನ್, ಅಡಿಸಿವ್ ಇನ್ ನೇಚರ್. ಅಡಿಸಿವ್ ಇನ್ ನೇಚರ್ ಅಂದ್ರೆ ಯಾವ್ದಕ್ಕಾನ ಇನ್ಫೆಕ್ಷನ್ ಮಾಡ್ಬೇಕಂದ್ರೆ ಬೇಗವೂ ಅಟ್ಯಾಕ್ ಮಾಡುತ್ತೆ. ಈಗ ಇನ್ಫೆಕ್ಷನ್ ಮಾಡ್ಬೇಕಂದ್ರೆ ಈಗ ಬೇಗ ಯಾವುದೇ ಒಂದು ಟಿಶ್ಯೂ ಸಿಕ್ಕಿದ್ರು ಓಸ್ ಸಿಕ್ಕರು ಸಮೇತ ಹೋಗಿ ಅಲ್ಲಿಗೆ ಫಿಕ್ಸ್ ಆಗುತ್ತೆ. ದಟ್ ಇಸ್ ಅಡಿಸಿವ್ ನೇಚರ್ ಅಂತ ಹೇಳ್ತೀವಿ. ದಟ್ ಇಸ್ ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದೇ ಆರ್ ಟೂ ಪ್ರೊಟೆಕ್ಟಿಂಗ್ ಕವರಿಂಗ್, ವೆರಿ ಇಂಪಾರ್ಟೆಂಟ್. ಯಾವುದೇ ತರ ನಾವು ಇದು HIV ಅಂದ್ರೆ ಎರಡು ಪ್ರೊಟೆಕ್ಟಿಂಗ್ ಕವರ್ ಇದೆ, ಒಂದು ಔಟರ್ ಪ್ರೊಟೆಕ್ಟಿಂಗ್ ಲೇಯರ್, ಇನ್ನರ್ ಪ್ರೊಟೆಕ್ಟಿಂಗ್ ಲೇಯರ್. ವೆರಿ ಇಂಪಾರ್ಟೆಂಟ್. ಇದು ಕಾಣುತ್ತಲ್ಲ, ಇದು ಔಟರ್ ಪ್ರೊಟೆಕ್ಟಿಂಗ್ ಲೇಯರ್, ಇಲ್ಲಿ ಒಳಗಡೆ ಕಾಣುತ್ತಲ್ಲ ಇನ್ನರ್ ಪ್ರೊಟೆಕ್ಟಿಂಗ್ ಲೇಯರ್. Very important in difference in between the outer protecting layer and inner protecting layer, they are very important membrane that is called as lipid membrane. In between the outer membrane and inner membrane, they are lipid membrane will be there. ಈ membrane ಗೆ ಈ lipid membrane ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ ಲಿಪಿಡ್ ಏನು ಫಂಕ್ಷನ್ ಮಾಡುತ್ತೆ, ಲಿಪಿಡ್ ಯಾವ ತರ ಪ್ರೊಟೆಕ್ಟಿವ್ ಕೊಡುತ್ತೆ ಅನ್ನೋದಕ್ಕೆ ಇಟ್ ಈಸ್ ಕವರಿಂಗ್ ಬಿಟ್ವೀನ್ ದಿ ಔಟರ್ membrane and the inner membrane. That is next inner membrane ಒಳಗೆ ಏನಿದೆಯಪ್ಪ, ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಇನ್ನರ್ membrane contain the single stranded RNA molecule. ಇದೇನಿದೆ ಅಂದ್ರೆ ನಮಗೆ ಎಸ್ ಶೇಪ್ ಕಾಣುತ್ತಲ್ಲಪ್ಪ, ಇದು ದಟ್ ಈಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ RNA molecule ಅಂತ ಹೇಳ್ತೀವಿ. ನಾವು DNA ಆಗಿ ನೋಡ್ತೀವಿ, ಇದನ್ನ DNA molecule ಅಂದ್ರೆ ದಟ್ ಈಸ್ ಎ ಡಬಲ್ ಸ್ಟ್ಯಾಂಡರ್ಡ್. ಸಿಂಗಲ್ ಅಂದ್ರೆ ಸಿಂಗಲ್ ಎಸ್ ಶೇಪ್ ಕಾಣುತ್ತೆ, ದಟ್ ಈಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ RNA molecule. ಇದರೊಳಗೆ ಡಾಟ್ ಕಾಣುತ್ತಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎನ್ಸೈಮ್, ದಟ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಆ ಎನ್ಸೈಮ್ ಯಾವ್ದಪ್ಪ ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಈ ಎನ್ಸೈಮ್ ಒಂದೇ ಒಂದು ಕೆಲಸ ಏನು ಮಾಡುತ್ತಪ್ಪ, ವೆರಿ ಇಂಪಾರ್ಟೆಂಟ್ ಕೆಲಸ. ಎನ್ಸೈಮ್ ಆಗೋದೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ, RNA ಮಾಲಿಕ್ಯೂಲ್ ಏನಾಗುತ್ತೆ DNA ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಏನಾಗುತ್ತೆ ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ನಾವು ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕಾದ್ರೆ DNA ಇಂದ RNA ಆಗ್ತಿತ್ತು, ಆದ್ರೆ ಇಲ್ಲಿ ಎನ್ಸೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇರೋದ್ರಿಂದ ಏನು ಮಾಡ್ತಾರೆ, RNA ಮಾಲಿಕ್ಯೂಲ್ ವಿಲ್ ಪ್ರೊಡ್ಯೂಸ್ DNA ಮಾಲಿಕ್ಯೂಲ್ ಅಂತ. It is a structure of an HIV ಅಂತ ಹೇಳ್ತೀವಿ. Outer layer it is a very important layer, it is a adhesive layer, it is made up of the glycoproteins ಅಂತ ಹೇಳ್ತೀವಿ. ಆ glycoproteins they are very important, they are glycoproteins, they are complex molecule ಅಂತ ಸಮೇತ ಹೇಳ್ತೀವಿ. In between the glycoprotein, the inner layer that is a two covering layer that is called as a inner covering, inner protecting layer and outer protecting layer. ಇದು outer inner ಮತ್ತೆ outer protecting layer ಇದೆ. In between the inner protecting layer and outer protecting layer there is a middle that is a lipid membrane. Lipid membrane ಇದೆ, it protect the inner cells and also outer cells of this content ಇದರೊಳಗೆ ಇರುತ್ತೆ. Next in between the inner protecting layer that is called as a single stranded RNA molecule ಇರುತ್ತೆ, and also they contain the reverse transcriptase enzyme. They are mainly for the reverse transcription ಅಂತ ಹೇಳ್ತೀವಿ. This is the structure of an HIV ಅಂತ ಹೇಳಿದ್ವಿ. ನೆಕ್ಸ್ಟ್ ಈಗ HIV ಅಂತ ಹೇಳಿದ್ವಿ, ಸಿಂಪ್ಟಮ್ HIV ಅಂತ ಹೇಳಿದ್ವಿ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ತರ ಆಗುತ್ತೆ ಅಂತ ಹೇಳಿದ್ವಿ, ಅದು ಯಾವ ತರ ಸ್ಟ್ರಕ್ಚರ್ ಅಂತ ಹೇಳಿದ್ವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅದು ಸಿಂಪ್ಟಮ್ಸ್ ಏನಪ್ಪಾ. ಒಬ್ಬ ಪೇಷಂಟ್ ಗೆ ಏಡ್ಸ್ ಬಂದಿದೆ ಅಂದ್ರೆ ಏನ್ ಸಿಂಪ್ಟಮ್ಸ್ ತೋರಿಸ್ತಾನ ಅವನು, ನನಗೆ ಯಾವ ತರ ಸಿಂಪ್ಟಮ್ಸ್ ನಮ್ಮ ಬಾಡಿಯಲ್ಲಿ ಅಪಿಯರೆನ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಅವನಿಗೆ ಏನ್ ಬರುತ್ತೆ, ಫೀವರ್ ಸ್ಟಾರ್ಟ್ ಆಗುತ್ತೆ. ನಾವು ಫೀವರ್ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಮಲೇರಿಯಾ ಬಂದ್ರೆ ಯಾವ ತರ ಇರುತ್ತೆ, ಟೈಫಾಯ್ಡ್ ಬಂದ್ರೆ ಯಾವ ತರ ಇರುತ್ತೆ, ಅದಕ್ಕೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂತ ನೋಡಿದ್ವಿ. ಆದ್ರೆ ಇಲ್ಲಿ ಏನಾಗುತ್ತೆ, ಫೀವರ್ ಕಂಟಿನ್ಯೂಸ್ ಆಗಿರುತ್ತೆ ಮತ್ತೆ ಬರ್ತಾನೆ ಇರ್ತದೆ, ಬಿಟ್ಬಿಟ್ಟು ಬರ್ತಾರೆ, ಜ್ವರ ಆ ತರ ಫೀವರ್ಸ್ ಇರುತ್ತೆ. ನೆಕ್ಸ್ಟ್ ಕ್ರೋನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಕ್ರೋನಿಕ್
ಎಕ್ಸೆಸ್ ಆಫ್ ವಾಟರ್ ಮತ್ತೆ ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ದಟ್ ಇಸ್ ಡಯೇರಿಯಾ. ಕ್ರೋನಿಕ್ ಡಯೇರಿಯಾ ಸಮೇತ ಸ್ಟೂಲ್ ಮುಖಾಂತರ ವಾಟರ್ ಇರುತ್ತೆ, ಅದಕ್ಕೆ ಕ್ರೋನಿಕ್ ಡಯೇರಿಯಾ ಅಂತ ಸಮೇತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದ್ರೆ ಅವನಿಗೆ ಏಡ್ಸ್ ಬಂದಿದೆ ಅಂತ ನಾವು ಅಪಿಯರೆನ್ಸ್ ನೋಡ್ಬೇಕಪ್ಪ. ಈಗ ಕೆಲವೊಬ್ಬರಿಗೆ ನಮಗೆ ಒಳಗಿರೋ ಸಿಂಪ್ಟಮ್ಸ್ ನಮಗೆ ಕಾಣಲ್ಲ, ನಾವು ಎಕ್ಸ್ಟರ್ನಲ್ ಅಪಿಯರೆನ್ಸ್, ಮಾರ್ಫಾಲಜಿಕಲ್ ಅಪಿಯರೆನ್ಸ್ ನೋಡ್ಬೇಕಪ್ಪ. ಏಡ್ಸ್ ಪೇಷಂಟ್ ಹೆಂಗಿದಾನಂದ್ರೆ ವೆರಿ ಇಂಪಾರ್ಟೆಂಟ್, ಲಾಸ್ ಆಫ್ ವೆಯ್ಟ್. ನಾವೆಲ್ಲರೂ ನೋಡ್ತೀವಿ, ಅವ್ನು ಚೆನ್ನಾಗಿದ್ದಾನೆ, ಅವ್ನಿಗೆ ಯಾವ್ದು ರೋಗ ಬಂದಿಲ್ಲ ಅಂದ್ರೆ ಅವ್ನು ದಪ್ಪ ಚೆನ್ನಾಗಿರ್ತಾನೆ, ಎಲ್ಲ ನೆನೆದು ಚೆನ್ನಾಗಿರುತ್ತೆ. ಅದೇ ಒಬ್ಬ ಪೇಷಂಟಿಗೆ ಏಡ್ಸ್ ಬಂದಿದೆ ಅಂದ್ರೆ ಅವನು ದಿನಕ್ಕೂ ತೆಳ್ಳಗಾಗ್ತಿರ್ತಾನೆ, ತನ್ನ ತೂಕ ಇಳಿಸ್ಕೊಂತಿರ್ತಾನೆ. ತೂಕ ಅವನಿಗೆ ಗೊತ್ತಿಲ್ಲದಂಗೆ ತೂಕ ಕಮ್ಮಿ ಆಗ್ತಿರ್ತದೆ. ಯಾಕಂದ್ರೆ ಒಳಗಡೆ ವೈರಸ್ ತನ್ನ ಕೆಲಸನ ಮಾಡ್ತಾನೆ ಇರ್ತದೆ ಕಂಟಿನ್ಯೂಸ್ ಗೆ. ಅವಾಗ ಏನಾಗುತ್ತೆ, ಲಾಸ್ ಆಫ್ ವೆಯ್ಟ್ ಅಂತ ಹೇಳ್ತೀವಿ. ಅವನ ತೂಕನ ತನ್ನಡಿಗೆ ತಾನೇ ಕಳ್ಕೊಂತ ಇರ್ತಾನೆ. ವೆರಿ ಇಂಪಾರ್ಟೆಂಟ್, ವೆರಿ ಮಾರ್ಫಾಲಜಿಕಲ್ ಸಿಂಪ್ಟಮ್ಸ್ ಯಾವ್ದಪ್ಪ ಅಂದ್ರೆ ಲಾಸ್ ಆಫ್ ವೆಯ್ಟ್ ಅಂತ ಹೇಳ್ತೀವಿ. ಯಾವುದೇ HIV ಪೇಷಂಟ್ ಆಗಿದ್ದಾನೆ, HIV ಏಡ್ಸ್ ಬಂದಿದೆ ಅಂದ್ರೆ ಲಾಸ್ ಆಫ್ ವೆಯ್ಟ್ ಅಂತ ಹೇಳ್ತೀವಿ. ವೆಯ್ಟ್ ಇರಲ್ಲ, ಫುಲ್ ತೆಳ್ಳಗಾಗ್ತಾನೆ, ನಿಶಕ್ತನಾಗ್ತಾನೆ. ಮತ್ತೆ ಫ್ಯಾಟಿಗ್ನೆಸ್ ಅಂದ್ರೆ ಸ್ಟ್ರೆಂತ್ ಇರಲ್ಲ, ಯಾರ ಹೊಟ್ಟೆ ಹಸುತ್ತಿರಲ್ಲ, ಸ್ಟ್ರೆಂತ್ ಇರಲ್ಲ, ಮತ್ತೆ ಯಾವ ತರ ಕೆಲಸ ಮಾಡಕ್ಕೆ ನಿಶಕ್ತನಾಗಿರ್ತಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ದಟ್ ಇಸ್ ಫೀವರ್ ಇರ್ಬೋದು, ಕ್ರೋನಿಕ್ ಡಯೇರಿಯಾ, ಫೀವರ್ ಮತ್ತೆ ಕ್ರೋನಿಕ್ ಡಯೇರಿಯಾ. ನೆಕ್ಸ್ಟ್ ಏನಿರುತ್ತೆ, ಲಾಸ್ ಆಫ್ ವೆಯ್ಟ್. ಇದೆಲ್ಲ ಕಾಮನ್ ನಾವು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಫ್ಯಾಟಿಗ್ನೆಸ್, ಇದು ಸುಸ್ತಾಗ್ತಿರುತ್ತೆ, ಸೆರೆಕ್ಟ್ ಆಗಿ ಊಟ ಸೇರಲ್ಲ, ಏನಂತ ಊಟ ಮಾಡೋದು ಅನ್ಸುತ್ತೆ, ಊಟ ಮಾಡಕ್ಕಾಗಲ್ಲ. ದಟ್ ಇಸ್ ಫ್ಯಾಟಿಗ್ನೆಸ್ ಅಂತ ಹೇಳ್ತೀವಿ. ಇನ್ ಕ್ರೋನಿಕ್ ಕಂಡೀಷನ್ ಒಳಗೆ ಏನಾಗುತ್ತಂದ್ರೆ, ಕ್ರೋನಿಕ್ ಯಾಕಪ್ಪ ಡಯೇರಿಯಾ ಆಗುತ್ತಂದ್ರೆ ಆ ವೈರಸ್ ಮೇಲೆ ಪ್ಯಾಥೋಜನ್ ಎಕ್ಸ್ಪೋಸರ್ ಇನ್ಫೆಕ್ಷನ್ ಬೈ ದಿ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು. ಕ್ರೋನಿಕ್ ಏನಪ್ಪ ಆಗುತ್ತೆ, ಕ್ರೋನಿಕ್ ಕಂಡೀಷನ್ ಒಳಗೆ ಏನಾಗುತ್ತೆ, ಪೇಷಂಟ್ ವಿಲ್ ಎಕ್ಸ್ಪೋಸ್ ಬೈ ಇನ್ಫೆಕ್ಷನ್ಸ್. ಅಂದ್ರೆ ಈಗ ಹೊರಗಡೆ ಇನ್ಫೆಕ್ಷನ್, ಈಗ ಆಲ್ರೆಡಿ HIV ಬಾಡಿ ಒಳಗಿದೆ, ಆದ್ರೂ ಸಮೇತ ಹೊರಗಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಾಡಿದಾಗ, ಫಂಗೈ ಇನ್ಫೆಕ್ಷನ್ ಮಾಡಿದಾಗ ಏನಾಗುತ್ತೆ, ಅವನಿಗೆಲ್ಲ ಏನಾಗುತ್ತೆ, ಕ್ರೋನಿಕ್ ಡಯೇರಿಯಾ ಆಗುತ್ತೆ. ಕ್ರೋನಿಕ್ ಡಯೇರಿಯಾ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಆ ಪರ್ಸನ್ ಆಲ್ರೆಡಿ ಇನ್ಫೆಕ್ಟೆಡ್ ಆಗಿರ್ತಾನೆ, ಒಳಗಡೆ ವೈರಸ್ ಇದೆ, ಆದ್ರಿಂದ ದೇ ಎಕ್ಸ್ಪೋಸ್ ಟು ಅದರ್ ಇನ್ಫೆಕ್ಷನ್ ಏಜೆಂಟ್ ಲೈಕ್ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸಸ್ ಇರ್ಬೋದು. ಈಗ ನಾವು ಚೆನ್ನಾಗಿದ್ದೀವಪ್ಪ, ನನಗೆ ವೈರಸ್ ಬಾಡಿ ಒಳಗಿದೆ ಅಂದ್ರ ಮೇಲೆ ಸಮೇತ ಹೊರಗಡೆ ಎಕ್ಸ್ಪೋಸ್ ಆದ ತಕ್ಷಣ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಬಂದು ಟಚ್ ಮಾಡಿದೆ, ಅಲ್ಲಿರೋ ಬ್ಯಾಕ್ಟೀರಿಯಾ ಒಳಗಡೆ ಹೋದ್ರೆ, ಅಲ್ಲಿರೋ ಫಂಗೈಗಳು ನನ್ನ ಒಳಗಡೆ ಹೋದ್ರೆ ಅಲ್ಲಿ ಸಮೇತ ಏನಾಗುತ್ತೆ, ನನ್ನ ಬಾಡಿ ಎಲ್ಲ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ದಟ್ ಲೀಡ್ ಟು ಕ್ರೋನಿಕ್ ಡಯೇರಿಯಾ ಸಮೇತ ಈ ಫಾರ್ಮೇಷನ್ ಆಗಿ ತನ್ನ ಕೆಲಸ ಮಾಡುತ್ತೆ. ದೀಸ್ ಆರ್ ಮೇಜರ್ ಸಿಂಪ್ಟಮ್ಸ್ ಆಫ್ ಏಡ್ಸ್ ಅಂತ ಹೇಳ್ತೀವಿ. ದಟ್ ಈ ಸಿಂಪ್ಟಮ್ಸ್ ಗೊತ್ತಾದ್ರೆ HIV. ನೆಕ್ಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪಾ, ಇದುವರೆಗೂ ಪ್ರಾಪರ್ ಟ್ರೀಟ್ಮೆಂಟ್ ಎಲ್ಲೂ ಇಲ್ಲ. ಇದುವರೆಗೂ ಪ್ರಾಪರ್ ಡ್ರಗ್ ಯಾವುದೂ ಇಲ್ಲ. ನಾವು ಏನ್ ಕೊಡ್ತೀವಿ ಡ್ರಗ್ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಂಟಿ ರಿಟ್ರೋವೈರಲ್ ಡ್ರಗ್. ಅಂದ್ರೆ ಈ ರಿಟ್ರೋವೈರಸ್ ಇದೆಲ್ಲ RNA ಅಂತ ಹೇಳಿದ್ರು, ರಿಟ್ರೋವೈರಸ್ ಅಂತ ಹೇಳಿದ್ರು. ಈ ರಿಟ್ರೋವೈರಸ್ ಗೆ ಆಪೋಸಿಟ್ ಆಗಿರಂತ ನಾವು ಡ್ರಗ್ ಕೊಡ್ತೀವಿ. ಅದಕ್ಕೆ ಏನಂತೀವಿ, ಆಂಟಿ ರಿಟ್ರೋವೈರಲ್ ಡ್ರಗ್ ಅಂತ ಹೇಳ್ತೀವಿ. ಆಂಟಿ ರಿಟ್ರೋವೈರಲ್ ಡ್ರಗ್ ಅಂತ ಹೇಳಿ. ಯಾವ್ದು ಇದುವರೆಗೂ ಮೆಡಿಸಿನ್ ಕಂಡುಹಿಡಿದಿಲ್ಲ, ಇದುವರೆಗೆ ಯಾವ ತರ ಮೆಡಿಸಿನ್ ಇರಲ್ಲ. ರಿಟ್ರೋವೈರಸ್ ಗೆ ಆಪೋಸಿಟ್ ಆಗಿರಂತ ಡ್ರಗ್ ನ ಕೊಡ್ತೀವಿ, ಅದಕ್ಕೆ ಆಂಟಿ ರಿಟ್ರೋವೈರಲ್ ಡ್ರಗ್ ಅಂತ ಹೇಳ್ತೀವಿ. ಆಂಟಿ ರಿಟ್ರೋವೈರಲ್ ಡ್ರಗ್ಸ್ ಕೊಡ್ತೀವಿ. ಅಜಿಡೋಥೈಮಿಡಿನ್ AZD ಅಂತ ಹೇಳ್ತೀವಿ, ಅಜಿಡೋಥೈಮಿಡಿನ್ ಅಂತ ಕೊಡ್ತೀವಿ. ಆಮೇಲೆ ಕೆಲವೊಂದು ಇಂಟರ್ಫರೆನ್ಸ್ ಟ್ಯಾಬ್ಲೆಟ್ಸ್ ಸಮೇತ, ಕೆಲವೊಂದು ಇಂಟರ್ಫರೆನ್ಸ್ ಸಮೇತ ನಾವು ಕೊಡ್ತೀವಿ. ಇವೆರಡೇ ಇರೋದು ಟ್ರೀಟ್ಮೆಂಟ್. ಯಾಕಂದ್ರೆ ಆಂಟಿವೈರಲ್ ಡ್ರಗ್ ಕೊಡ್ತೀವಿ, ಅಜಿಡೋಥೈಮಿಡಿನ್ AZD ಅಂತ ಹೇಳ್ತೀವಿ, ಆಮೇಲೆ ಕೆಲವೊಂದು ಇಂಟರ್ಫರೆನ್ಸ್ ಸಮೇತ ಟ್ರೀಟ್ಮೆಂಟ್ ಆಗಿ ಕೊಡ್ತೀವಿ. ದೀಸ್ ಆರ್ ದ ಮೇಜರ್ ಟ್ರೀಟ್ಮೆಂಟ್ ಫಾರ್ ದಿ ಏಡ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಟ್ರೂಲಿ ಡ್ರಗ್, ಇಟ್ ಇಸ್ ಓನ್ಲಿ that some kill the retroviruses, some killing of the some of the retrovirus and suppresses the function of the retrovirus. ಅಂದ್ರೆ retrovirus function ಕಡಿಮೆ ಮಾಡಬಹುದು ಒಂದು ಸ್ವಲ್ಪ. ಇಲ್ಲ ಕೆಲವೊಂದ್ಸರಿ ಇನ್ಫೆಕ್ಷನ್ ಸ್ಟೇಜ್ ನಾರ್ಮಲ್ ಆಗಿದೆ, ಇನ್ಫೆಕ್ಷನ್ ಸ್ಟೇಜ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆ ಇನ್ಫೆಕ್ಷನ್ ಸ್ಟೇಜ್ ಅನ್ನ ಅಲ್ಲಿಗೆ ಕಂಪ್ಲೀಟ್ ಮಾಡಬಹುದು. ಅದಕ್ಕೋಸ್ಕರ ಈ ಆಂಟಿ ರಿಟ್ರೋವೈರಲ್ ಡ್ರಗ್ ನ ಕೊಡ್ತೀವಿ. ಅಜಿಡೋಥೈಮಿಡಿನ್ ಇರ್ಬೋದು, ಇಂಟರ್ಫೆರಾನ್ಸ್ ಇರ್ಬೋದು. ಇಷ್ಟೆಲ್ಲ ತಿಳ್ಕೊಂಡ್ವಿ, ಸಿಂಪ್ಟಮ್ಸ್ ತಿಳ್ಕೊಂಡ್ವಿ, ಟ್ರೀಟ್ಮೆಂಟ್ ತಗೊಂಡ್ವಿ, ಈಗ ಮೋಡ್ ಆಫ್ ಟ್ರಾನ್ಸ್ಮಿಷನ್ ತಗೊಂಡ್ವಿ. ಎಲ್ಲ ತಿಳ್ಕೊಂಡ್ಮೇಲೆ ವೆರಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಪ್ರಿವೆಂಟಿವ್ ಮೆಸರ್ಸ್. ಯಾವುದೇ ಡಿಸೀಸ್ ಬರ್ತಿದೆ ಅನ್ನೋದಕ್ಕಿಂತ ಮುಂಚೆ ಪ್ರಿವೆಂಟಿವ್ ಮೆಸರ್ ತಿಳ್ಕೊಂಡಿರ್ಬೇಕು. ಅಂದ್ರೆ ಡಿಸೀಸ್ ಇಂದ ಯಾವ ತರ ಕಂಟ್ರೋಲ್ ಮಾಡೋದು ಅಂತ, ಡಿಸೀಸ್ ಇಂದ ಯಾವ ತರ ಇದನ್ನ ಮಾಡ್ಬೇಕು. ಪ್ರಿವೆಂಟಿವ್ ಮೆಸರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿವೆಂಟಿವ್ ಮೆಸರ್ಸ್ ಆರ್ ಬೆಟರ್ ದೆನ್ ದಿ ಅಂತ ಹೇಳ್ತೀವಿ. ಏನಪ್ಪ ಪ್ರಿವೆಂಟಿವ್ ಮೆಸರ್ಸ್? ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಇರ್ಬೋದು, ಅವಾಯ್ಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿ ಪಾರ್ಟ್ನರ್ಸ್ ಇರ್ಬೋದು. ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ಬೋದು. ಇದಕ್ಕೆ ಯಾಕಪ್ಪ ಹೇಳ್ತೀವಿ, ಇದನ್ನು ಯಾಕೆ ಏಡ್ಸ್ ದಿನದಿಂದ ಜಾಸ್ತಿ ಬರ್ತಿದೆ ಅಂದ್ರೆ ಹೇಳ್ಬೇಕಂದ್ರೆ, ಕೆಲವೊಂದು ಲಾರಿ ಡ್ರೈವರ್ಸ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವರ ಫ್ಯಾಮಿಲಿ ಬಿಟ್ಟು
2 ಮಂತ್ಸ್ 3 ಮಂತ್ಸ್ ಹೊರಗಡೆ ಬಂದಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಯಾರು ಎಲ್ಲೋ ಒಂದ್ ಕಡೆ ಕೆಲವೊಂದು ಏನೇನೋ ನಡೀತಿರ್ತಾವೆ ಕಾರ್ಯಕ್ರಮಗಳು, ಅದ್ರೊಳಗೆ ಏನ್ ಮಾಡ್ತಾರೆ ಇವರು ಭಾಗಿಯಾಗ್ತಾರೆ. ಅಂದ್ರೆ ಈಗ ರೋಡ್ ಸೈಡ್ ಅಲ್ಲಿ ಎಷ್ಟೋ ಒಂದು ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ, ಅವ್ರ ಮುಖಾಂತರ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಟ್ರಾನ್ಸ್ಜೆಂಡರ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ HIV ಇದೆ ಅಂದ್ರೆ ಇವರಿಗೂ ಸಮೇತ ಇನ್ಫೆಕ್ಟ್ ಆಗುತ್ತೆ. ಅದೇ ಪರ್ಸನ್ ಬಂದು ಮತ್ತೆ ಅವ್ರ ಮನೆ ಒಳಗಿರೋ ಪರ್ಸನ್ ಜೊತೆಗೆ ವೈಫ್ ಜೊತೆಗೆ ಏನಾರ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡಿದ ಅಂದ್ರೆ ಅವರಿಗೂ ಸಮೇತ HIV ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಅವಾಯ್ಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ಪಾರ್ಟ್ನರ್. ಆತ ಅಲ್ಲಿ ಹೋಗ್ಬಂದು ಅಲ್ಲಿಗೆ ಸೀಮಿತವಾದ್ರೆ ಯಾರಿಗೂ ಬರಲ್ಲ. ಆತನಿಂದ ಮತ್ತೆ ಅವ್ರು ಏನೋ ಇನ್ಫೆಕ್ಟೆಡ್ ಪರ್ಸನ್ಗೆ ಅವ್ರ ವೈಫಿಗೆ ಏನಾದ್ರು ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡಿದ, ಆ ವೈಫ್ ಏನಾದ್ರು ಪ್ರೆಗ್ನೆನ್ಸಿ ಅಂದ್ರೆ ಅವ್ರ ಮುಖಾಂತರ ನೆಕ್ಸ್ಟ್ ಜನರೇಷನ್ಗೂ ಕ್ಯಾರಿ ಆಗುತ್ತೆ. ಇದು ನೆಕ್ಸ್ಟ್ ನೆಕ್ಸ್ಟ್ ಬರೋ ಜನರೇಷನ್ಗೂ ಕ್ಯಾರಿ ಆಗುತ್ತೆ. ಯಾಕಂದ್ರೆ ದಟ್ ಈಸ್ ಎ ವೈರಸ್ ದಟ್ ಕ್ಯಾರಿ ಬೈ ಜನರೇಷನ್ ಟು ಜನರೇಷನ್ ಬೈ ದಿ ಜೆನೆಟಿಕ್ ಹೆರಿಡಿಟಿ ಅಂತ ಹೇಳ್ತೀವಿ. ಹೆರಿಡಿಟಿ ಮುಖಾಂತರ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಕ್ಯಾರಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಮಸ್ಟ್ ಅಂಡ್ ಶುಡ್ ಅವಾಯ್ಡ್ ದಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ಸೆಕ್ಷುವಲ್ ಕಾಂಟ್ಯಾಕ್ಟ್ ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಮಲ್ಟಿಪಲ್ ಪಾರ್ಟ್ನರ್. ಕೆಲವೊಂದ್ಸರಿ ಮಲ್ಟಿಪಲ್ ಪಾರ್ಟ್ನರ್ ಅಂದ್ರೆ ಇನ್ನೊಂದು ಕೆಲವೊಂದು ನಮ್ಮ ಕಂಟ್ರಿ ಒಳಗೆಲ್ಲ ಕಡಿಮೆ, ಯಾಕಂದ್ರೆ ನಮ್ಮ ಮಲ್ಟಿಪಲ್ ಪಾರ್ಟ್ನರ್ ನಮ್ಮ ಕಂಟ್ರಿ ಒಳಗೆ ಕಡಿಮೆ. ಈಗ ಲೈಫ್ ಅಂದ್ರೆ ಒಂದು ಇದಕ್ಕೆ ಸೀಮಿತವಾಗಿರ್ತಾರೆ. ಅದ ಡೆವಲಪ್ಡ್ ಕಂಟ್ರೀಸ್ ಒಳಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಒಂದು 5 years ಒಂದ್ಸಲಿ 10 years ಒಂದ್ಸಲಿ ಬೇಜಾರಾತ ಆ ವೈಫ್ ಡಿವೋರ್ಸ್ ಕೊಡ್ತಾರೆ, ಬೇರೆ ಜೊತೆಗೆ ಅವರ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಂತಾರೆ, ಬೇರೆ ಮದುವೆ ಆಗ್ತಾರೆ. ಅಲ್ಲೆಲ್ಲದಕ್ಕೆ ಅವಕಾಶ ಇದಾವೆ ಅವ್ರ ಕಂಟ್ರಿ ಒಳಗೆ, ಎಲ್ಲದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಮೋಸ್ಟ್ ಆಫ್ ದಿಸ್ STD ಡಿಸೀಸಸ್ ಆರ್ ಕಮ್ ಫ್ರಮ್ ದಿ ವೆರಿ ವೆಲ್ ಡೆವಲಪ್ಡ್ ಕಂಟ್ರೀಸ್. ನಾವು ಯಾವುದೇ ಒಂದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದ್ರೆ ದಟ್ ಈಸ್ ಮೇನ್ಲಿ ವೆಲ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಂದ್ರೆ ಅಮೆರಿಕಾ ಅಂತ ಕಂಟ್ರೀಸ್ ಒಳಗೆ ಅವಕ್ಕೆಲ್ಲ ಅವಕಾಶ ಇದೆ. ಅವ್ರು ಯಾರು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಯೂಸ್ ಸ್ಟೆರಿಲೈಸರ್ ನೀಡಲ್ಸ್ ಅಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ವಿ ಗೋ ಟು ಹಾಸ್ಪಿಟಲ್. ನಾವು ಹಾಸ್ಪಿಟಲ್ ಹೋದ ತಕ್ಷಣ ವೆರಿ ಇಂಪಾರ್ಟೆಂಟ್, ನಾವು ಯಾವುದೇ ಒಂದು ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ನಮಗೆ ಅಂದ್ರೆ ನಾವು ಕೇಳಬೇಕು ಇಟ್ ಈಸ್ ಬಿ ಸ್ಟೆರಿಲೈಸರ್ ಆರ್ ನಾಟ್ ಅಂತ ಕೇಳಬೇಕು. ಸ್ಟೆರಿಲೈಸರ್ ಆಗಿದೆ ಅಂದ್ರೆ ಇಟ್ ಕಿಲ್ಸ್ ಬೈ ದಿ ಮೈಕ್ರೋಬ್ಸ್ ಅಂತ. ನಾವು ಸ್ಟೆರಿಲೈಸೇಷನ್ ಮಾಡೋ ಉದ್ದೇಶ ಏನಪ್ಪಾ? ಸ್ಟೆರಿಲೈಸೇಷನ್ ಏನಕ್ಕೆ ಮಾಡ್ಬೇಕಂದ್ರೆ ಟು ಕಿಲ್ ಮೈಕ್ರೋಬ್ಸ್, ಟು ಕಿಲ್ ವೈರಸಸ್. ನಾವು ಈ ಸ್ಟೆರಿಲೈಸೇಷನ್ ಮಾಡೋಕ್ಕೆ ವೆರಿ ಈಸಿ ಮೆಥಡ್ಗಳಿದಾವೆ. ಈಗೆಲ್ಲ ನಾವೇನ್ ಮಾಡ್ತೀವಿ, ನಾವು ಚಿಕ್ಕರಿದ್ದಾಗ ಹಾಸ್ಪಿಟಲ್ ಇರ್ತೀವಿ, ನೀವೆಲ್ಲ ನೋಡಿದ್ರ ಡಾಕ್ಟರ್ ಇಂಜೆಕ್ಷನ್ಗಳು ಏನ್ ಮಾಡೋದು, ಒಂದು ಪಾತ್ರೆಗೆ ಹಾಕಿಟ್ಟಿರೋ ನೀರು ಕುದೀತಾ ಇರೋದು. ಆ ಕುದಿಬೇಕಾದ್ರೆ ಏನ್ ಮಾಡೋದು, ಡಾಕ್ಟ್ರು ಅದರೊಳಗಿಂದ ಒಂದು ನೀಡಲ್ ತಗೊಂಡು ನಮಗೆ ಇಂಜೆಕ್ಷನ್ ಮಾಡೋದು. ಯಾಕಂದ್ರೆ ಆ ಕಿಲ್ ಮಾಡ್ತಿದಾರೆ ಅಂದ್ರೆ, ಆ ಬಾಯ್ಲ್ ವಾಟರ್ ಕಿಲ್ ಮಾಡ್ತಿದಾರೆ ಅಂದ್ರೆ ಇಟ್ ಕಿಲ್ ದಿ ಆಂಟಿಜನ್ ಲೈಕ್ ಪ್ಯಾಥೋಜನ್ ಲೈಕ್ ವೈರಸಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡೋದು. ಅವಾಗ ಆ ಇಂಜೆಕ್ಷನ್ ನಾವು ಮಾಡಿಸ್ಕೊಂಡ್ರೆ ಏನಾಗ್ತಿದ್ದಿಲ್ಲ, ಯಾಕಂದ್ರೆ ಎಲ್ಲಾ ತರ ಕಿಲ್ ಆಂಟಿಜನ್ಸ್ ಕಿಲ್ ಆಗಿರೋದು. ಆಮೇಲೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ವೆರಿ ಇಂಪಾರ್ಟೆಂಟ್. ಈಗ ಇನ್ ಕೇಸ್ ಆಪರೇಷನ್ ಥಿಯೇಟ್ರಿಗೆ ಹೋಗ್ತೀವಪ್ಪ, ಆಪರೇಷನ್ ಮಾಡಿಸ್ಕೊಂತೀವಿ. ಈಗ 1 ಗಂಟೆ, ಇವತ್ತು ನಮಗೆ 4 ಗಂಟೆಗೆ ಆಪರೇಷನ್ ಡೇಟ್ ಟೈಮ್ ಕೊಟ್ಟಿದ್ದಾರೆ ಅಂತ, 3 ಗಂಟೆಗೆ ಅದೇ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ನ HIV ಪೇಷಂಟ್ ಯೂಸ್ ಮಾಡಿದ್ರೆ, ಅವೇ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ನ HIV ಪೇಷಂಟ್ ಯೂಸ್ ಮಾಡಿ ಅವನ್ನ ಸ್ಟೆರಿಲೈಸ್ ಮಾಡದಂಗೆ ಅವೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ನಮಗೆ ಸರ್ಜರಿ ಮಾಡಿದ್ರಂದ್ರೆ ಮೇನ್ಲಿ ಇನ್ಫೆಕ್ಷನ್ ಆಗೇ ಆಗುತ್ತೆ, ನಮಗೆ ಏಡ್ಸ್ ಬಂದೇ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ವಿ ಮಸ್ಟ್ ಯೂಸ್ ಸ್ಟೆರಿಲೈಸರ್ ನೀಡಲ್ಸ್ ಅಂಡ್ ವಿತ್ ಸ್ಟೆರಿಲೈಸರ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್. ಯಾವುದೇ ನಾವು ಹಾಸ್ಪಿಟಲ್ ಹೋದ್ರೆ ಏನೇ ಹೋದ್ರೂ ಸಮೇತ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಸ್ಟೆರಿಲೈಸೇಷನ್ ಆಗಿರ್ತಾವ ಇಲ್ಲ ಅಂತ ನೋಡ್ಕೊಂಡೆ ಮುಂದಿನ ಪ್ರೊಸೆಸ್ ನ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಬ್ಲಡ್ ಶುಡ್ ಬಿ ಟೆಸ್ಟೆಡ್ ಬಿಫೋರ್ HIV ಟ್ರಾನ್ಸ್ಫ್ಯೂಷನ್. ವೆರಿ ಇಂಪಾರ್ಟೆಂಟ್. ನಾವು ಯಾರ ಹತ್ರನಾದ್ರೂ ಬ್ಲಡ್ ತಗೊಳಕ್ಕಿಂತ ಮುಂಚೆ, ಈಗ ನಾನು ಯಾರಿಗಾನೊಬ್ರು ಬ್ಲಡ್ ಕೊಡ್ತೀನಿ ಅಂದ್ರೆ, ಇಲ್ಲ ಬ್ಲಡ್ ತಗೊಂತೀನಿ ಅಂದ್ರೆ, ನಾನು ಬ್ಲಡ್ ತಗೊಂಡು ಇಸ್ಕೊಂತೀನಪ್ಪ, ಈಗ ನೀನು ಕೊಡ್ತೀನಿ ನಾನು ಇಸ್ಕೊಂತಿದ್ದೀನಿ ಅಂದ್ರೆ ಮಸ್ಟ್ ಬಿ ಶುಡ್ ಟೆಸ್ಟ್ ಫಾರ್ ದಿ HIV. ನಾವು ಯಾವುದೇ ಒಬ್ಬ ಪೇಷಂಟ್ ಬ್ಲಡ್ ಹಾಕಂತೀವಿ ಅಂದ್ರೆ ನಾವು HIV ನ ಟೆಸ್ಟ್ ಮಾಡಿಸ್ಲೇಬೇಕು. ಯಾಕಂದ್ರೆ ಡೋನರ್ ಒಳಗೆ ನಾವು HIV ಇದ್ರೆ ರಿಸಿಪಿಯೆಂಟ್ಗಳು ಸಮೇತ HIV ಟ್ರಾನ್ಸ್ಫರ್ ಆಗುತ್ತೆ ಬೈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೆಕಾನಿಸಮ್. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೆಕಾನಿಸಮ್ ಅಂತ ಇವನ್ ಬ್ಲಡ್ ಇಂದ ಅವನ ಬ್ಲಡ್ಗೆ ಆ ವೈರಸ್ಗಳು ಟ್ರಾನ್ಸ್ಫರ್ ಆಗ್ತವೆ. ಇವನಿಗೆ HIV ಇದ್ರೆ ಅವನಿಗೂ ಸಮೇತ HIV ಕಟ್ಟಿಟ್ಟ ಬುದ್ಧಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ, ಪ್ರಾಪರ್ ಮೆಥಡ್ ಯಾರಪ್ಪ ಟು ಕಂಟ್ರೋಲ್ ಏಡ್ಸ್ ನ ಕಂಟ್ರೋಲ್ ಮಾಡಬೇಕು. ಏಡ್ಸ್ ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಯೂಸ್ ಕಾಂಡಮ್ಸ್.
ಆ ಕಾಂಡಮ್ಸ್ಗಳು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರು ಎಷ್ಟೇ ತರ ಮಲ್ಟಿಪಲ್ ಪಾರ್ಟ್ನರ್ ಇರುತ್ತೆ ಇದು ಸೆಕ್ಸ್ ಮಾಡಿದ್ರೆ ಸಮೇತ ಈ ಕಾಂಡಮ್ಸ್ ಯೂಸ್ ಮಾಡೋದ್ರಿಂದ ವೈರಸ್ ನ ಟ್ರಾನ್ಸ್ಪೋರ್ಟ್ ಆಗೋದನ್ನ ನಿಲ್ಲಿಸಬಹುದು, ವೈರಸ್ ಇನ್ಫೆಕ್ಷನ್ ನ ತಡೆಗಟ್ಟಬಹುದು ಯೂಸಿಂಗ್ ಆಫ್ ದಿ ಕಾಂಡಮ್ಸ್ ಅಂತ ಹೇಳಬೇಕು. ಆಮೇಲೆ ಯೂಸ್ ಡಿಸ್ಪೋಸಿಬಲ್ ಸಿರಿಂಜಸ್, ವೆರಿ ಇಂಪಾರ್ಟೆಂಟ್. ನಾವು ಸರ್ಜಿಕಲ್ ಅಲ್ಲಿ ಹೋಗಿ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವು ಡಿಸ್ಪೋಸಿಬಲ್ ಸಿರಿಂಜಸ್ ನ ಯೂಸ್ ಮಾಡ್ಬೇಕಂದ್ರೆ, ಡಿಸ್ಪೋಸಿಬಲ್ ಅಂದ್ರೆ ಒಂದ್ಸರಿ ಯೂಸ್ ಮಾಡಿ ಬಿಸಾಕೋದಷ್ಟೇ. ಒಂದ್ಸರಿ ಇಂಜೆಕ್ಷನ್ ಮಾಡಿದ ನಾನು ಮುಗೀತು, ಮತ್ತೆ ಅದು ಬೇರೆ ಇಂಜೆಕ್ಷನ್ ಮಾಡಕ್ ಬರಲ್ಲ. ಬೆಟರ್ ಅಂದ್ರೆ ಇನ್ನೊಂದು ಬೆಟರ್ ಏನಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸಿರಿಂಜ್ಗಳನ್ನ ನಾವೇ ತಗೊಂಡೋದ್ರೆ ಇನ್ನ ಬೆಟರ್. ನಾವು ಕ್ಯಾರಿ ಓನ್ ಸಿರಿಂಜಸ್. ಈಗ ಮೆಡಿಕಲ್ ಅಲ್ಲೆಲ್ಲ 5 ರೂಪಾಯಿ ಕೊಟ್ಟರೆ ಒಂದು ಡಿಸ್ಪೋ ಅನ್ನು ಕೊಡ್ತಾನೆ, ಡಿಸ್ಪೋ ಅನ್ನು ಕೊಡ್ತಾರೆ ಅಂದ್ರೆ ಒಂದ್ಸರಿ ಯೂಸ್ ಮಾಡೋಂಥ ಸಿರಿಂಜಸ್ ಕೊಡ್ತಾರೆ, ಅವನ್ನ ತಗೊಂಡ್ರೆ ಬೆಟರ್, ನಮ್ಮಿಂದ ನಾವೇ ಮೇಂಟೈನ್ ಮಾಡ್ಬೋದು. ದೀಸ್ ಆರ್ ದಿ ಮೇನ್ ಪ್ರಿವೆಂಟಿವ್ ಮೆಸರ್ಸ್ ಅಂಡ್ ಸಿಂಪ್ಟಮ್ಸ್ ಆಲ್ಸೋ. ನೆಕ್ಸ್ಟ್ ಇದೆಲ್ಲ ವೆರಿ ಇಂಪಾರ್ಟೆಂಟ್, ಡಯಾಗ್ನೈಸಿಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಡಿಸೀಸ್ ಬಂದಿದೆ ಅಂದ್ರೆ ಅದನ್ನ ಡಯಾಗ್ನೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಡಯಾಗ್ನೈಸ್ ಮಾಡಲೇಬೇಕು. ಈ ಡಯಾಗ್ನೈಸ್ ಮಾಡೋಕೆ ನಾವು ಏನಪ್ಪಾ ಟೆಸ್ಟ್ ಮಾಡ್ತೀವಿ, ಡಯಾಗ್ನೋಸಿಸ್ ಏನಪ್ಪಾ ಮಾಡ್ತೀವಿ, ಈ ಡಯಾಗ್ನೋಸಿಸ್ ಏನಪ್ಪಾ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಒಂದು ಡಿಸೀಸ್ ಬಂದಿದೆ ಅಂದ್ರೆ ಸಿಂಪ್ಟಮ್ಸ್ ನೋಡಿನೇ ಕನ್ಫರ್ಮ್ ಮಾಡಕ್ಕಾಗಲ್ಲ. ಸಿಂಪ್ಟಮ್ಸ್ ಇದೆಯಪ್ಪ ಕನ್ಫರ್ಮ್ ಮಾಡಕ್ಕಾಗಲ್ಲ, ಟೆಸ್ಟ್ ಮಾಡಬೇಕು. ದಟ್ ಈಸ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ, ಟೆಸ್ಟ್ ಅಂತ ಹೇಳ್ತೀವಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವ್ದಪ್ಪ, ಏಡ್ಸ್ ಗೆ ವೆರಿ ಇಂಪಾರ್ಟೆಂಟ್, ಇಲ್ಸಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಂಡ್ರೆ ಇಲ್ಸಾ ಏನಪ್ಪ, ಇಲ್ಸಾ ಅಂದ್ರೆ ಏನಪ್ಪ, ಎನ್ಸೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೇ. ನಿಮ್ಮ ಒಂದು ಮಾರ್ಕ್ಸ್ ಕ್ವೆಶ್ಚನ್ ಗೆ ಬರುತ್ತೆ. ಬಟ್ ಎಕ್ಸ್ಪ್ಲೈನ್ ಇಲ್ಸಾ, ವಾಟ್ ಈಸ್ ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ದಿ HIV, ವಾಟ್ ಈಸ್ ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ದಿ ಏಡ್ಸ್ ಅಂತ ಕೇಳ್ತಾನೆ. ದಟ್ ಈಸ್ ಇಲ್ಸಾ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಇಲ್ಸಾ ಅಂದ್ರೆ ಏನಪ್ಪ, ಎನ್ಸೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೇ ಅಂತ ಹೇಳ್ತೀವಿ. ಇದು ಇಲ್ಸಾ ಅಂದ್ರೆ ಹೇಳ್ತೀವಿ ಎನ್ಸೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೇ. ಇನ್ನೇನು ರೆಫರ್ ಇದೆ, ಇ ಅಂದ್ರೆ ಎನ್ಸೈಮ್, ಎಲ್ ಅಂದ್ರೆ ಲಿಂಕ್ಡ್, ಇಮ್ಯುನೋ ಐ ಅಂದ್ರೆ ಇಮ್ಯುನೋ, ಎಸ್ ಅಂದ್ರೆ ಸಾರ್ಬೆಂಟ್, ಎ ಅಂದ್ರೆ ಅಸ್ಸೇ. ಎನ್ಸೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೇ. ಇಟ್ ಈಸ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ಏಡ್ಸ್. ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ದಿ ಏಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಾವು ಈ ಡಯಾಗ್ನೋಸ್ಟಿಕ್ ಟೆಸ್ಟ್ ಆದ ತಕ್ಷಣ ಡಯಾಗ್ನೋಸ್ಟಿಕ್ ಟೆಸ್ಟ್ ಆದ ತಕ್ಷಣ ನಮಗೆ ಇದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇನ್ನೊಂದು ಟೆಸ್ಟ್ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎ ಕನ್ಫರ್ಮೇಟಿವ್ ಟೆಸ್ಟ್. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎ ಕನ್ಫರ್ಮೇಟಿವ್ ಟೆಸ್ಟ್. ನಾವು ಇದೆ ಅಂತ ತಕ್ಷಣ ಹೇಳಕ್ಕಾಗಲ್ಲ, ಡಯಾಗ್ನೈಸ್ ಮಾಡಿದ ತಕ್ಷಣ ಹೇಳಕ್ಕಾಗಲ್ಲ. ಈಗ ಸ್ಕ್ಯಾನಿಂಗ್ ಮಾಡ್ತಾರೆ, ಅಬ್ಡಮಿನಲ್ ಪೇನ್ ಅಂತ ಬರುತ್ತೆ, ಆಮೇಲೆ ಎಲ್ಲ ಸ್ವೆಲ್ಲಿಂಗ್ಸ್ ಇರುತ್ತೆ ಅಂತ ಹೇಳುತ್ತೆ, ಅದೇ ನಾವು ಅಪೆಂಡಿಕ್ಸ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದನ್ನ ಸ್ಟಡಿ ಮಾಡ್ತೀವಿ, ಯಾವ ತರ ಇದೆ, ವೂಂಡ್ ಯಾವ ತರ ಆಗಿದೆ, ಯಾವ್ದ್ರ ಮೇಲೆ ಬಂದಿದೆ ಅಂತ ನೋಡಿ. ದಟ್ ಈಸ್ ಎ ಕನ್ಫರ್ಮೇಟಿವ್ ಟೆಸ್ಟ್, ದಟ್ ಈಸ್ ಎ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಕನ್ಫರ್ಮೇಟಿವ್ ಟೆಸ್ಟ್ ಫಾರ್ ಏಡ್ಸ್ ಅಂದ್ರೆ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಅಂತ ಹೇಳ್ತೀವಿ. ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಒಳಗೆ ಏನ್ ಮಾಡ್ತಂದ್ರೆ ಏನ್ ಬ್ಲಡ್ ಬಂದಿರುತ್ತಲ್ಲ, ಬ್ಲಡ್ ಸ್ಯಾಂಪಲ್ ಏನ್ ಮಾಡ್ತೀವಿ, DNA ಐಸೋಲೇಷನ್ ಮಾಡ್ತೀವಿ. ಆ DNA ಐಸೋಲೇಷನ್ ಮುಖಾಂತರ ಆ ಪ್ರೋಬ್ಸ್ ಪ್ರೊಡಕ್ಷನ್ ಮಾಡಿ ಯಾವ ತರ ವೈರಸ್ ಇದೆ ಅಂತ ತಿಳ್ಕೊಂತೀವಿ. ಆ DNA ಏನ್ ಮಾಡ್ತೀವಿ, ಬ್ಲಡ್ ಇಂದ DNA ಐಸೋಲೇಷನ್